ನೋಡಿಕೊಂಡು ತುಂಬ ಹುಷಾರಾಗಿ ಹೋಗಬೇಕು. ಯಾಕಂದರೆ ಆಫ್ ರೋಡಲ್ಲೆಲ್ಲ ಯಾವ ಥರ ಇರುತ್ತೆ ಅಂತ ಅಂದರೆ ಹೋಗ್ಬೋದು ಆಫ್ ರೋಡಲ್ಲಿ, ಬಟ್ ಅಂದರೆ ನಾನು ಹೇಳಿದ್ನಲ್ಲ, ಏನಾದರೂ ಕಲ್ಲು ಟೈರ್ ಬಟನ್ ಮಿಡ್ಲಿಗೆ ಏನಾದರೂ ಸಿಕ್ಕಾಕೊಂಡ್ರೆ ಆಮೇಲೆ ಫುಲ್ಲು ಸೀನ್ ಆಗುತ್ತೆ. ಓಹ್, ಏನು ಎಕ್ಸ್ಟ್ರೀಮ್ ಆಫ್ ರೋಡ್. ನಾನು ಅಂದ್ಕೊಂಡೆ ಇಷ್ಟೇನು ಇರಲಿಲ್ಲ ಅಂತ. ಅಂದರೂ ಮಳೆ ಬಂದರೆ ಇಲ್ಲಿ ಬರಲಿಕ್ಕೆ ಏನು ಪ್ರಾಬ್ಲಮ್ ಆಗ್ತಾ ಇರಲಿಲ್ಲ, ಯಾಕಂದರೆ ಕೆಸರಿಲ್ಲಲ್ಲ. ಓಹ್, ಕೈ ಕಾಲೆಲ್ಲ ನೋವು ಬಂತು ಗುರು. ಅಂದರೆ ಮೇಲೆ ಅಂದರೆ ಫುಲ್ ಟಾಪಿಗೆ ಹೋದ್ಮೇಲೆ ಉಂಟಲ್ಲ, ನಮಗೆ ಫುಲ್ ವ್ಯೂ ಸಿಗುತ್ತೆ. ಓಕೆ, ಕಾರವಾರ ಅಪ್ಪೋ, ನಾನು ನಿಂತ್ಕೊಂಡೆ ಹೋಗ್ತೀನಿ. ಅಂದರೆ ಶಿಟ್ ನಿತಿನ್ ಇನ್ನೊಂದು ವಿಷಯ ಗಾಯ್ಸ್, ಬೈಕನ್ನು ಎತ್ತೋದಂದ್ರೆ ಯಪ್ಪ ಇಲ್ಲ, ಏನಾಗಿಲ್ಲ ನನಗೆ. ಫುಲ್ಲು ಕಾಲಿಗೆ ಒಂದು ಸೈಡ್ಗೆ ಸೈಡ್ ಬಿತ್ತ, ನಾನು ಹಂಗೆ ಬೈಕ್ ಇಟ್ಬಿಟ್ಟೆ. ಸೊ ಗೈಸ್ ಏನಾಗಿಲ್ಲ. ಅಂದರೆ ನಾನು ಹೇಳ್ತಾ ಇದ್ದೆಲ್ಲ, ನಮಗೆ ಗಾರ್ಡೆಲ್ಲ ಹಾಕಿದರೆ ಇಂಥ ಸಿಚುವೇಷನಲ್ಲಿ ಬೀಳುವಾಗ ಏನಾಗಲ್ಲ, ಗೊತ್ತಾಯ್ತಾ? ನಮಗೆ ಗಾರ್ಡ್ ಅಥವಾ ಕ್ರಾಶ್ ಗಾರ್ಡ್ ನಿಮ್ಮದು ಹಿಂದೆ ಇದೆಯಲ್ಲ, ಈ ಥರ ಒಂದು ಹಾಕ್ಬಿಡಿ. ಅಂದರೆ ಹೇಳೋಕ್ಕಾಗಲ್ಲ, ನಮಗೆ ಒಂದು ಸ್ವಲ್ಪ ಬಿದ್ದು ಅಲ್ಲ ಇದು ಸೈಡಿಗೆ ಇದಾದ್ರೂ ಸ್ಕ್ರ್ಯಾಚ್ ಏನಾದರೂ ಇಲ್ಲಿಗೆ ಆಗುತ್ತೆ, ಬೈಕಿಗೆ ಏನಾಗಲ್ಲ. ಅಂದರೆ ಇಲ್ಲಿ ಬಂದಾಗ ನನಗೆ ವೆಯ್ಟ್ ಜಾಸ್ತಿ ಆಯಿತು. ಅಂದರೆ ಒಂದು 1 ಮಂತ್ ಆಯಿತು ನನಗೆ ಹೆಲ್ತು ಅಷ್ಟು ಸರಿ ಇಲ್ಲ. ಇವಾಗ ಟೂ ಡೇಸ್ ಆದಮೇಲೆ ಮತ್ತೆ ಮಂಗಳೂರಿಗೆ ಹೋಗ್ತಾಯಿದ್ದೀನಿ ಹಾಸ್ಪಿಟಲ್ಗೆ. ಸ್ವಲ್ಪ ಚೆಕಪ್ ಎಲ್ಲ ಮಾಡಬೇಕು. ಫುಲ್ ವೀಕ್. ಓಹ್, ಏನು ಗುರು, ಒಂಥರ ಎಕ್ಸ್ಟ್ರೀಮ್ ಆಫ್ ರೋಡ್ ಆಗೋಯ್ತು. ಸೊ ಓಕೆ, ಆಲ್ ರೈಟ್, ನೋಡುವ ಏನಾಗುತ್ತೆ ಅಂತ, ಇನ್ನೆಷ್ಟಿದೆ ಅಂತ. ಅಂದರೆ ಒಂದು ಫುಲ್ ಇದೆ ಗುರು ಆಫ್ ರೋಡ್ ಅಂತ, ಸಾಕಾಗಿದೆ. ಏನು ಗುರು ರೋಡು. ಉಫ್, ಯಪ್ಪ ದೇವ್ರೆ, ಇಲ್ಲಿ ಮನೆ ಇದೆಯಾ? ಇಲ್ಲಿಂದೆಲ್ಲ ಹೋಗ್ತಾ ಇದ್ದಾರೆ, ಮೇ ಬಿ ಇಲ್ಲಿ ಮನೆ ಇರ್ಬೋದು. ಬಟ್ ಆದ್ರೂ ಮನೆ ಇದ್ದರೂ ಸಹ ರೋಡಲ್ಲೂ ಚೆನ್ನಾಗಿ ಮಾಡಬೇಕು. ನಾನು ಹೇಳೋದು, ನೈಟೆಲ್ಲ ಏನಾದರೂ ಎಮರ್ಜೆನ್ಸಿ ಎಲ್ಲ ಆದರೆ ಇಲ್ಲಿ ತನಕ ವೆಹಿಕಲ್ ಏನಾದರೂ ಬರುತ್ತಾ? ಒಂದು ಆಟೋನೂ ಬರೋಕ್ಕಾಗಲ್ಲ. ಎಲ್ಲ ಮನೆ ಇಲ್ಲ, ಹಿಂಗೆಲ್ಲ ಮೇಲೆ ಸುತ್ತಾಡೋರು ಕಟ್ಟಿಗೆ ಈ ಥರ ಎಲ್ಲ ತೊಗೊಳಕ್ಕೆ ಬರ್ತಾರ ಏನೋ ಗೊತ್ತಿಲ್ಲ. ಏನು ಗುರು ಓ ಮೈ ಗಾಡ್. ಎಲ್ಲಾದರೂ ಬಟನ್ಸ್ ಒಳಗಡೆ ಸಿಕ್ಕಾಕೊಂಡು ಮಡ್ಗಾಡಿಗೆ ಏನಾದರೂ ಇದು ಮಾಡಿದ್ರೆ ಪಕ್ಕ ಹೋಗ್ಬಿಡುತ್ತೆ.
ಅಷ್ಟೇ. ಏನು ಗುರು ಕೈ ಏನು ನೋವಾಗ್ತಾಯಿದೆ, ಕ್ಲಚ್ ಹಿಡ್ದಿಡ್ದು ಶಿಟ್. ಗೊತ್ತಾಗಲ್ಲ, ನನ್ನ ರೇಡಿಯೇಟ್ರ್ ಫ್ಯಾನ್ ಫುಲ್ಲು ತಿರುಗ್ತಾ ಇದೆ. ಯಾಕಂದರೆ ಫಸ್ಟ್ ಗೇರಲ್ಲೇ ಓಡಿಸ್ತಾ ಇದ್ದೀನಲ್ಲ, ಎಂಜಿನ್ ಎಷ್ಟು ಹೀಟ್ ಆಗುತ್ತೋ ಅಷ್ಟು ಸ್ಪೀಡಾಗಿ ರೇಡಿಯೇಟ್ರ್ ಹೊಡೆಯುತ್ತೆ. ಯಪ್ಪೋ ಸ್ವಲ್ಪ ನೆಮ್ಮದಿ ಆಯಿತು ಫೈನಲಿ. ನಾನು ಬೇರೆ ಜಾಕೆಟ್ ಹಾಕಿದ್ರೆ ಉಂಟಲ್ಲ ನಮಗೆ ಪ್ರಾಬ್ಲಮ್ ಇದೆ, ಆಮೇಲೆ ಸೊಲ್ಯೂಷನ್ ಇದೆ. ಇವಾಗ ನೋಡಿ ನಾನು ಬಿದ್ದೆ ಆ ಟೈಮಲ್ಲಿ ನನ್ನ ಕೈಗೆ ಏನಾದರೂ ಅಥವಾ ಬೆನ್ನಿಗೆ ಶೋಲ್ಡರ್ಗೆ ಏನಾದರೂ ಟಚ್ ಆದರೆ ಏನು ಪ್ರಾಬ್ಲಮ್ ಆಗೋಲ್ಲ, ನಮಗೆ ಜಾಕೆಟ್ ಇದಾಗುತ್ತೆ, ಸೇಫ್ಟಿ ಕೊಡುತ್ತೆ. ಅದೇ ಥರ ಬಿಸಿಲಿಗೆ ಈ ಟೈಮಲ್ಲೆಲ್ಲ ನಾವೇನು ಮಾಡುತ್ತೆ, ತುಂಬ ಶೇಕೆ ಆಗುತ್ತೆ ಗುರು, ಬೇಡ. ಹತ್ತಕ್ಕೆ ಎಷ್ಟು ಕಷ್ಟ ಆಗಿದೆ ಅದೇ ಥರ ಇಳಿಯೋಕ್ಕೂ ಕಷ್ಟ ಆಗುತ್ತೆ ಗೈಸ್, ತುಂಬ ಕಷ್ಟ ಆಗುತ್ತೆ, ಕನ್ಫರ್ಮ್ ಇದ್ದೀನಿ. ಬೇರೆ ರೂಟ್ ಇದ್ದರೆ ಚಲೋ ಇರ್ತಿತ್ತು, ಬಟ್ ಬೇರೆ ಇರಲ್ಲ. ಎಷ್ಟು ಹೈಟೆಲ್ಲ ಬರಬೇಕಾದ್ರೆ ಇಲ್ಲಿಗೆಲ್ಲ ಸರ್ಕಾರ ಎಲ್ಲ ಯಾವಾಗ ಗೊತ್ತು ಚೆನ್ನಾಗಿ ರೋಡ್ ಮಾಡಲಿಕ್ಕೆ. ಇಲ್ಲ ನಾನು ಬಿದ್ದದ್ದು, ನಾನಲ್ಲಿ ಇದಾದದ್ದು. ಯಪ್ಪೋ ಹೆಂಗರು ಲಾರಿ ಸ್ಟೇರಿಂಗ್ ಆ ಥರ ಆಗ್ತಾಯಿದೆ. ಅವ್ರಿಗೆ ಗೊತ್ತೇ ಇಲ್ಲ ನಾನು ಬಿದ್ದದ್ದು, ಅವರು ಸೀದಾ ಹೋಗ್ತಾ ಇದ್ದಾರೆ. ಕೋರ್ಸ್ ಆಫ್ ರೋಡ್ ಅಲ್ಲ, ಅವರಲ್ಲಿಯೂ ಅದೇ ಫೀಲಿಂಗ್ ಇರುತ್ತೆ. ಗಾಡಿ ಹಂಗೆ ಸೌಂಡ್ ಮಾಡ್ತಾ ಇರುತ್ತೆ, ಹಿಂದೆಲ್ಲ ಏನಾದರೂ ಸುಮ್ಮನೆ ಸೌಂಡ್ ಅಂತ ಅಂದ್ಕೊಂಡು ಹೋಗ್ತಾರೆ ಅಷ್ಟೇ. ಮತ್ತು ಇಲ್ಲಿಗೆ ನಾನು ಒಬ್ಬನೇ ಯಾಕೆ ಬಂದಿಲ್ಲ ಅಂದರೆ, ಫಸ್ಟ್ ಆಫ್ ಆಲ್ ನನಗೆ ಗೊತ್ತಿಲ್ಲ ಮ್ಯಾಪು. ನಾನು ಫಸ್ಟ್ ಎಲ್ಲಿಂದ ಸ್ಟಾರ್ಟ್ ಮಾಡಿದೆ, ನನ್ನ ರೂಮಿಗೆ ಬೇರೆ ಎಲ್ಲಿಗೂ ಇಲ್ಲಿ ಇದು ಮ್ಯಾಪ್ ತೋರಿಸ್ತಲ್ಲ, ಇವರಿಗೆ ತೋರಿಸಿದಂತೆ. ಅದಂದರೆ ಇವ್ರ ರೂಮ್ ಅಲ್ಲಿದೆ ಚರ್ಚ್ ಹತ್ರ, ಆ ಚರ್ಚಿಂದ ತೋರಿಸ್ತಾ ಇತ್ತು, ಬಟ್ ನಂಗೆ ತೋರಿಸಿಲ್ಲ ಅದಕ್ಕೆ. ಬಟ್ ಒಬ್ಬನು ಇಲ್ಲಿ ಅಂತ ಇಂಥ ಪ್ಲೇಸಿಗೆಲ್ಲ ಒಬ್ಬನು ಬರೋದು ಅಷ್ಟು ಸರಿಯಲ್ಲ. ಇಬ್ಬರಾದರೂ ಓಕೆ ಪರವಾಗಿಲ್ಲ, ಅದು ತುಂಬ ಹಿಲ್ಸ್ ಮೇಲೆ ಬರಬೇಕು. ಸೊ ಆಲ್ಮೋಸ್ಟ್ ಇಬ್ಬರು ಅಫ್ಕೋರ್ಸ್ ಇಬ್ಬರು ಬೇಕೇ ಬೇಕು. ಮತ್ತು ಗ್ರೂಪಲ್ಲಿ ಇದ್ದರೆ ಒಂದು ಆಲ್ಮೋಸ್ಟ್ 10-20 ಜನ ಎಲ್ಲ ಬರೋದಾದ್ರೆ ಇನ್ನೂ ಚಲೋ ಇರುತ್ತೆ ಗುರು. ಏನು ಹೆಂಗಿದೆ ಗುರು, ಅಯ್ಯೋ ನಾವು ಎಲ್ಲಿ ಬರ್ತಾಯಿದ್ದೀವಿ ನಮಗೆ ಗೊತ್ತಿಲ್ಲ, ಅಷ್ಟು ಮೇಲೆ ಬಂದ್ವಿ ನಾವು. ಒಂದು 10-15 ನಿಮಿಷದಿಂದ ಫುಲ್ ಬರ್ತಾನೇ ಇದ್ದೀನಿ ಗುರು. ನೀವು ಹೇಳಿದರೆ ನಂಬಲ್ಲ, ಬಟ್ ಎಷ್ಟು ದೂರ ಆಯಿತು ಬರೋದು. ಅಂದರೆ ನಾವು ಇವಾಗ ಕಾರವಾರದಲ್ಲಿ ಟಾಪ್ ಬೆಟ್ಟದಲ್ಲಿದ್ದೀವಿ. ಅಂದರೆ ಇದ್ರ ಮೇಲೆ ಹತ್ತಿದ ಮೇಲೆ ಫುಲ್ಲು ಎಲ್ಲ ವ್ಯೂ ನಾವು ಎಲ್ಲ ಊರು ಕಾಣಬೇಕು, ಫುಲ್ ಕಾರವಾರ ಕಾಣಬೇಕು, ಗೊತ್ತಾಯ್ತಾ? ಅಷ್ಟು ಹೈಟಿಗೆ ನಾವು ಬಂದಿದ್ದೀವಿ ಆಲ್ಮೋಸ್ಟ್. ಸೊ ಡ್ರೋನ್ ಕ್ಯಾಮರಾ ಇಲ್ಲ ನನ್ನ ಹತ್ರ. ಸೊ ಡ್ರೋನ್ ಕ್ಯಾಮರಾ ಏನಾದರೂ ಇದ್ದಿದ್ದರೆ ಇವಾಗ ಇಲ್ಲಿಂದ ಶೂಟ್ ಮಾಡ್ತಾರೆ, ನಮ್ಗೆ ಗೊತ್ತಾಗ್ತಾಯಿತ್ತು ನಾವು ಎಲ್ಲಿದ್ದೀವಿ, ಎಷ್ಟು ಮೇಲೆ ಬಂದಿದ್ದೀವಿ ಅಂತ. ಅಂದರೆ ಮೇ ಬಿ ಇಲ್ಲೆಲ್ಲ ಮೊಬೈಲ್ ನೆಟ್ವರ್ಕೆಲ್ಲ ಇಲ್ಲ, ಗೊತ್ತಾಯ್ತಾ? ಮೊಬೈಲಲ್ಲಿ ನೆಟ್ವರ್ಕ್ ಏನು ಸಿಗ್ನಲ್ ಎಲ್ಲ ಸಿಗಲ್ಲ.
ದೇವ್ರೆ. ಓ ಫೈನಲಿ ನೀರು. ಅಯ್ಯಪ್ಪ, ಒಬ್ಬರು ಹೋಗಲಿ, ಯಾಕಂದರೆ ಇಬ್ಬರು ಹೋಗಿ ಮಧ್ಯದಲ್ಲಿ ಸಿಕ್ಕಾಕೊಂಡ್ರೆ ಅಷ್ಟೇ. ಸಿಕ್ಕಾಕೊಳ್ಳ ಗುರು, ನಾವು ಆಫ್ ರೋಡು ತಂದುಬಿಟ್ಟು ಹೆಂಗೆ ಸಿಕ್ಕಾಗುತ್ತೆ ಹೇಳಿ. ಮತ್ತು ಸುಮ್ಮನೆ ಯಾಕೆ ದುಡ್ಡು ತೊಗೊಂಡು ಇಷ್ಟು ಆಫ್ ರೋಡ್ ತಗೋತಾರೆ ಇಂಥ ರೋಡಲ್ಲೆಲ್ಲ ಹೋಗ್ಲಿಕ್ಕೆ. ಗುಡ್ಡೆಹಳ್ಳಿ ಯಾವುದು ಮನೆಗೆ ಬಂತು. ಏನು ನಿತಿನ್ ಅವ್ರು ಕೇಳ್ಕೊಂಡು ಬರಲಿ ಹೆಂಗೆ ಅಂತ. ನೀವು ಹೇಳಿದರೆ ನಂಬಲ್ಲ. ನೋಡಿ ಹೆಂಗಾಯ್ತು ಅಂತ. ಇದು ಬರೀ ಇವಾಗ ಆಫ್ ರೋಡಲ್ಲಿ ಹಿಡಿದು ಫುಲ್ಲು ಹೋಗೈತೆ. ಹೋಗ್ರು ಗಾಡಿ ಹಿಂಗೆ ಹೀಟ್ ಆಗ್ತಾಯಿದೆ ಸಾಯಿಲೆ. ಅಲ್ಲಿ ಮೇಲೆ ಹೋಗೋದಾ? ಓ ಶಿಟ್, ನಾವು ಹಳ್ಳದಲ್ಲಿ ಈಚೆ ಬಂದ್ವಿ, ನಮಗೆ ಆಚೆ ಹೋಗಬೇಕಿತ್ತು. ಬಟ್ ಇಟ್ಸ್ ಓಕೆ. ತುಂಬ ಹೆವಿ. ಯಪ್ಪ ಏನು ಹಿಟ್ಟು ಗುರು.